46ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾದ ಘನಾಕೃತಿಯಲ್ಲಿ ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಹಾಗೂ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಇಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಒಂದು ಸಿಲಿಂಡರ್ ಕಾಣ್ತಾ ಇದೆ, ಅದೇ ರೀತಿ ಒಂದು ಅರ್ಧ ಗೋಳ ಕಾಣ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ, ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಅಂಶಗಳನ್ನ ಬರ್ಕೊಳ್ತಾ ಹೋದ್ರೆ ಇಲ್ಲಿ ಅರ್ಧಗೋಳದಲ್ಲಿ ತ್ರಿಜ್ಯ ಏನಿದೆ, ಅರ್ಧಗೋಳದಲ್ಲಿ ತ್ರಿಜ್ಯ ಎಷ್ಟಿದೆ, ಆರ್ ಸೆಮಿ. ಸೊ ಆರ್ ಎಸ್ ಇಸ್ ಈಕ್ವಲ್ ಟು ಎಷ್ಟಿದೆ, 3.5 ಸೆಂಟಿಮೀಟರ್. ಅದೇ ರೀತಿ ಸಿಲಿಂಡರಿನ ತ್ರಿಜ್ಯ ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ, ಅದು ಕೂಡ 3.5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಸಿಲಿಂಡರಿನ ಎತ್ತರವನ್ನ ಗಮನಿಸಿ, ಸಿಲಿಂಡರ್ನ ಎತ್ತರ ಅಲ್ವಾ. ಸೊ ಇಲ್ಲಿ ಎಚ್ ಬರೋಬ್ಬರಿ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನ ನೋಡೋಣ. ಘನಾಕೃತಿಯ ಒಟ್ಟು ವಿಸ್ತೀರ್ಣದ ಸೂತ್ರ ಏನಾಗತ್ತೆ, ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಧಿಕ ಏನಾಗತ್ತೆ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಬರೋಬ್ಬರಿ ಏನಾಗತ್ತೆ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಹಾಗಾದ್ರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗತ್ತೆ, 2πRh ಅಲ್ವಾ. ಸೊ 2πRh ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, 2πr². ಹಾಗಾದ್ರೆ ನಾವೇನ್ ಮಾಡೋಣ, ಮೊದಲನೇದಾಗಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನಿದೆ, 2 ಗುಣಿಸು ಪೈ ಗುಣಿಸು ಆರ್ ಗುಣಿಸು ಎಚ್ ಆಗತ್ತೆ ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 2 ಗುಣಿಸು 22/7 ಗುಣಿಸು ಆರ್ ಎಷ್ಟಿದೆ, ಈ ಒಂದು ಸಿಲಿಂಡರಿನ ತ್ರಿಜ್ಯ ಎಷ್ಟಿದೆ, 3.5 ಇದೆ ಅಲ್ವಾ. ಸೊ ಇದ ದಶಮಾಂಶದಲ್ಲಿದೆ. ಸೊ ಇದನ್ನ ಫ್ರಾಕ್ಷನ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಕ್ಯಾನ್ಸಲ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ 3.5 ಅನ್ನ ಏನ್ ಬರೀಬಹುದು ನಾನು, 35/10 ಅಂತ ಬರ್ಕೊಳ್ತೇನೆ. ಗುಣಿಸು ಏನಿದೆ ಇಲ್ಲಿ 10 ಸೆಂಟಿಮೀಟರ್, ಈ ಒಂದು ಸಿಲಿಂಡರಿನ ಎತ್ತರ ಅಲ್ವಾ. ಸೊ 10 ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ಇದೇನಾಗತ್ತೆ, 10 × 10 10. ಸೊ ಇದೇನಾಗತ್ತೆ 22. ಸೊ 2 ಗುಣಿಸು 22/7 ಅನ್ನ ಪೈ ಅಂತಾನೆ ಬರ್ಕೊಂಡ್ಬಿಟ್ರೆ ಸೊ ಇದೇನಾಗತ್ತೆ 35. ಇದೇನಾಗತ್ತೆ 35 2 70 ಪೈ ಆಗತ್ತೆ. ಸೊ ಇದೇನಾಯ್ತು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಹಾಗಾದ್ರೆ ನಾವೀಗ ಏನ್ ಮಾಡೋಣ, ಈ ಒಂದು ಅರ್ಧವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ. ಅರ್ಧವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನಾಗ್ತಾ ಇದೆ, 2πr² ಅಲ್ವಾ. ಇದೇನ್ ಬರ್ತಾ ಇದೆ, 2πr². 22 ಗುಣಿಸು 22/7 ಗುಣಿಸು ಆರ್. ಸೊ ಆರ್ ಏನಿದೆ, ಈ ಒಂದು ಅರ್ಧವೃತ್ತದ ತ್ರಿಜ್ಯ 3.5. ಸೊ ಇದೇನಾಗತ್ತೆ 35/10 ಗುಣಿಸು 35/10. ಸೊ ಇದೇನಾಗತ್ತೆ 7 1 7 7 5 35, 5 1 5 5 2 10,
ಸೊ ಅದೇ ರೀತಿ 2 1 2 2 1 2. ಸೊ ಅದೇ ರೀತಿ ಇದೇನಾಗುತ್ತೆ 5 2 10 5 7 35. 2 1 2 2 11 22 ಆಗತ್ತೆ. ಸೊ ಇದೇನಾಯ್ತು 7 77. ಸೊ ಇದೆಷ್ಟು ಬರ್ತಾ ಇದೆ 11 7 77. ಸೊ ಇದೇನಾಯ್ತು ಅರ್ಧವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ತು. ಸೊ ನಮ್ಗಿಲ್ಲಿ ಆಟಿಕೆಯ ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ ಏನಾಯ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳೆರಡು ನಮ್ಗೆ ಗೊತ್ತಾಯ್ತು. ಸೊ ಈಗ ಏನ್ ಮಾಡೋಣ, ಇದನ್ನ ಕೂಡಿದ್ರೆ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಸಿಗತ್ತೆ. ಸೊ ಘನಾಕೃತಿಯ ಒಟ್ಟು ವಿಸ್ತೀರ್ಣ ಅಲ್ವಾ, ಬರೋಬ್ಬರಿ ಏನಿದೆ ಇದೆಷ್ಟು ಬಂದಿದೆ, ಅರ್ಧಗೋಳದ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ 70 × π. ಸೊ 70 × π ಅಧಿಕ್ 27 77 ಬಂದಿದೆ ಅಲ್ವಾ. ಸೊ ಇದೇನಾಗುತ್ತೆ, ಇದನ್ನ ಸಿಂಪ್ಲಿಫೈ ಮಾಡೋಣ. 70 × 22/7 ಅಧಿಕ್ 77. 7 1 7 7 10 20 ಅಲ್ವಾ. ಸೊ ಇದೇನಾಗುತ್ತೆ 220 ಅಧಿಕ್ 77. ಸೊ ಇದನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ 297 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು ಈ ಒಂದು ಘನಾಕೃತಿಯ ಒಟ್ಟು ವಿಸ್ತೀರ್ಣ. ಬರೋಬ್ಬರಿ ಎಷ್ಟಿದೆ 297 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ.